ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ SR ಟೆಕ್ ವರ್ಲ್ಡ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ಕಾಲರ್ಶಿಪ್ ಸ್ಟೇಟಸ್ನ ಚೆಕ್ ಮಾಡಿದಾಗ ನಿಮಗೇನಾದರೂ ಬ್ಯಾಂಕ್ ನೇಮ್ ಆ್ಯಂಡ್ ಬ್ರಾಂಚ್ ನೇಮ್ ಖಾಲಿ ಬರ್ತಾ ಇದ್ರೆ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತಾ ಇಲ್ವಾ? ಅದೇ ಥರ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು, ಮತ್ತು ನಾನು ಸ್ಕಾಲರ್ಶಿಪ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಈ ಒಂದು ಪ್ರಾಬ್ಲಮ್ ಬಗ್ಗೆ ಕಾಲ್ ಮಾಡಿ ಮಾತಾಡಿದ್ದೀನಿ. ಅವರು ನನ್ನ ಜೊತೆ ಏನು ಮಾತಾಡಿದ್ದಾರೆ ಆ ಒಂದು ಆಡಿಯೋನು ಕೂಡ ಪ್ಲೇ ಮಾಡ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ಸುಮಾರು ಜನ ವಿದ್ಯಾರ್ಥಿಗಳು ನನಗೆ ಕಮೆಂಟಲ್ಲಿ ಕೇಳ್ತಾ ಇದ್ರು, ಸರ್ ಸ್ಕಾಲರ್ಶಿಪ್ ಸ್ಟೇಟಸ್ನ ಚೆಕ್ ಮಾಡಿದಾಗ ಬ್ಯಾಂಕ್ ನೇಮ್ ಆ್ಯಂಡ್ ಬ್ರಾಂಚ್ ನೇಮು ಖಾಲಿ ಬರ್ತಾ ಇದೆ, ಸೊ ನಮಗೆ ಸ್ಕಾಲರ್ಶಿಪ್ ಬರುತ್ತಾ ಇಲ್ವಾ, ಇದಕ್ಕೆ ಸೊಲ್ಯೂಷನ್ ಏನು ಅಂತ ಸುಮಾರು ಜನ ವಿದ್ಯಾರ್ಥಿಗಳು ನನಗೆ ಕಮೆಂಟಲ್ಲಿ ಕೇಳ್ತಾ ಇದ್ರು. ಸೊ ನೀವು ಇವಾಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರ್ಬೋದು. ಸೊ ನೀವು ಸ್ಕಾಲರ್ಶಿಪ್ ಸ್ಟೇಟಸ್ನ ಚೆಕ್ ಮಾಡಿದಾಗ ನಿಮಗೆ ಆಧಾರ್ ಸೀಡಿಂಗ್ ಸ್ಟೇಟಸ್ ಅಂತ ರೆಡ್ ಕಲರಲ್ಲಿ ಇರುತ್ತೆ. ಸೊ ಅದರಲ್ಲಿ ನಿಮಗೆ 3 ಕಾಲಮ್ ಇರುತ್ತೆ. ಅದರಲ್ಲಿ ಆಧಾರ್ ಸೀಡೆಡ್ ವಿತ್ ಬ್ಯಾಂಕ್ ಅಂತ, ಮತ್ತೆ ಬ್ಯಾಂಕ್ ನೇಮ್ ಅಂಡ್ ಬ್ರಾಂಚ್ ನೇಮ್ ಮ್ಯಾಚಿಂಗ್ ರಿಸಲ್ಟ್ ಅಂತ ನಿಮಗೆ 3 ಕಾಲಮ್ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ನಿಮಗೆ ಮೊದಲನೇದಾಗಿ ಆಧಾರ್ ಸೀಡೆಡ್ ವಿತ್ ಬ್ಯಾಂಕ್ ಅಂದರೆ ನಿಮ್ಮ ಆಧಾರ್ ಕಾರ್ಡು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಸೀಡ್ ಆಗಿದ್ರೆ ಎಸ್ ಅಂತ ಬಂದಿರುತ್ತೆ. ಅದೇ ತರ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಆಧಾರ್ ಸೀಡ್ನ ಮಾಡಿಸಿರೋದಿಲ್ಲ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ, ಸೊ ಅವರಿಗೆ ನೋ ಅಂತ ಬಂದಿರುತ್ತೆ. ಸೊ ನಿಮಗೇನಾದರೂ ನೋ ಅಂತ ಬಂದಿದ್ರೆ ನೀವು ನಿಮ್ಮ ಬ್ಯಾಂಕ್ಗೆ ಹೋಗಿ ನೀವು ಆಧಾರ್ ಸೀಡಿಂಗ್ನ ಮಾಡಿಸ್ಬೇಕಾಗುತ್ತೆ. ಆಧಾರ್ ಸೀಡಿಂಗ್ ಮಾಡಿಸಿಲ್ಲ ಅಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಸ್ಕಾಲರ್ಶಿಪ್ ಬರೋದಿಲ್ಲ. ಸೊ ಯಾರಿಗೆಲ್ಲ ನೋ ಅಂತ ಇದೆ ಸೊ ಅವರೆಲ್ಲ ಆಧಾರ್ ಸೀಡಿಂಗ್ನ ಮಾಡಿಸ್ಬೇಕು. ಸೊ ಆಧಾರ್ ಸೀಡೆಡ್ ವಿತ್ ಬ್ಯಾಂಕ್ ಎಸ್ ಅಂತ ಇರೋ ವಿದ್ಯಾರ್ಥಿಗಳು ನಿಮ್ಮ ಬ್ಯಾಂಕಲ್ಲಿ ನಿಮ್ಮ ಅಕೌಂಟ್ಗೆ NPCI ಮ್ಯಾಪಿಂಗ್ ಆಗಿದೆಯಾ ಇಲ್ವಾ ಅಂತ ಒಂದ್ಸರಿ ಚೆಕ್ ಮಾಡ್ಕೋಬೇಕಾಗುತ್ತೆ. NPCI ಮ್ಯಾಪಿಂಗ್ ಆಗಿಲ್ಲ ಅಂದ್ರೆ ನಿಮ್ಮ ಸ್ಕಾಲರ್ಶಿಪ್ ನ ಹೋಲ್ಡ್ ಅಲ್ಲಿ ಇಟ್ಟಿರ್ತಾರೆ. ಸೊ ನೀವ್ ಯಾವಾಗ NPCI ಮ್ಯಾಪಿಂಗ್ ನ ಮಾಡಿಸ್ತೀರಾ ಅವಾಗ ಮಾತ್ರ ನಿಮ್ಗೆ ಸ್ಕಾಲರ್ಶಿಪ್ ಅಮೌಂಟ್ ನ ಸ್ಯಾಂಕ್ಷನ್ ಮಾಡ್ತಾರೆ. ಸೊ ಅದೇ ತರ ಬ್ಯಾಂಕ್ ನೇಮ್ ಅಂಡ್ ಬ್ರಾಂಚ್ ನೇಮ್ ಅಂತ ಇದೆ. ಸೊ ಇಲ್ಲಿ ಖಾಲಿ ಬಂದಿದೆ. ಕೆಲವು ವಿದ್ಯಾರ್ಥಿಗಳಿಗೆ ಇಲ್ಲಿ ಏನು ತೋರಿಸ್ತಾ ಇಲ್ಲ, ಅವ್ರ ಬ್ಯಾಂಕ್ ಅಕೌಂಟ್ನು ತೋರಿಸ್ತಾ ಇಲ್ಲ, ಮತ್ತೆ ಬ್ರಾಂಚ್ ನೇಮ್ನು ಕೂಡ ತೋರಿಸ್ತಾ ಇಲ್ಲ. ಸೊ ಈ ಪ್ರಾಬ್ಲಮ್ ಯಾಕೆ ಬರ್ತಾ ಇದೆ ಅಂದ್ರೆ, ಸೊ ಇದಕ್ಕೆ 3 ಕಾರಣಗಳಿದೆ. ಮೊದಲನೆಯದಾಗಿ ನಿಮ್ಮ ಹತ್ರ ಏನಾದರೂ 2-3 ಅಕೌಂಟ್ ಇದ್ದು ನೀವೇನಾದ್ರೂ NPCI ಮ್ಯಾಪಿಂಗ್ ಮತ್ತೆ ಆಧಾರ್ ಸೀಡಿಂಗ್ ನ ಬೇರೆ ಬೇರೆ ಅಕೌಂಟ್ ಮಾಡಿಸಿದ್ರೆ, ಅಥವಾ NPCI ಮ್ಯಾಪಿಂಗ್ ಮತ್ತೆ ಆಧಾರ್ ಸೀಡಿಂಗ್ ನ ಮಾಡಿಸೇ ಇಲ್ಲ ಅಂತಂದ್ರೆ ನಿಮಗೆ ಈ ಒಂದು ಬ್ಯಾಂಕ್ ನೇಮ್ ಅಂಡ್ ಬ್ರಾಂಚ್ ನೇಮ್ ಅನ್ನೋದು ಖಾಲಿ ಬರುತ್ತೆ. ಯಾವ ಅಕೌಂಟ್ಗೆ ಆಧಾರ್ ಸೀಡಿಂಗ್ ಮತ್ತೆ NPCI ಮ್ಯಾಪಿಂಗ್ ಆಗಿದೆ ಅಂತ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಎರಡನೆಯದಾಗಿ ನೀವೇನಾದ್ರೂ ಆಧಾರ್ ಸೀಡಿಂಗ್ ಮಾಡಿಸಿ NPCI ಮ್ಯಾಪಿಂಗ್ ಮಾಡಿಸಿಲ್ಲ ಅಂದ್ರೆ ನಿಮಗೆ ಈ ತರ ಒಂದು ಪ್ರಾಬ್ಲಮ್ ಬರುತ್ತೆ. ಸೊ ನೀವು ಆಧಾರ್ ಸೀಡಿಂಗ್ ಮತ್ತೆ NPCI ಮ್ಯಾಪಿಂಗ್ ಎರಡನ್ನೂ ಕೂಡ ಒಂದೇ ಅಕೌಂಟ್ಗೆ ಮಾಡಿಸಿರ್ಬೇಕು. ಆವಾಗ ನಿಮ್ಗೆ ಇಲ್ಲಿ ನಿಮ್ಮ ಬ್ಯಾಂಕ್ ನೇಮ್ ಮತ್ತೆ ಬ್ರಾಂಚ್ ನೇಮ್ನ ತೋರಿಸುತ್ತೆ. ಮೂರನೆಯದಾಗಿ ನೀವು ಆಧಾರ್ ಸೀಡಿಂಗ್ನು ಮಾಡಿಸಿರ್ತೀರಾ, NPCIನು ಮಾಡಿಸಿರ್ತೀರಾ, ಆದರೂ ಕೂಡ ನಿಮಗೆ ಈ ತರ ಒಂದು ಪ್ರಾಬ್ಲಮ್ ಬರ್ತಾ ಇದೆ ಅಂತಂದ್ರೆ ಇದು SSP ಅವರು ಅಪ್ಡೇಟ್ ಮಾಡಿಲ್ಲ. ಸೊ ನನಗೆ ಸ್ಕಾಲರ್ಶಿಪ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಮಾತಾಡಿದಾಗ ಸೊ ಅವರು ಇದೇ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ನೀವು NPCI ಮ್ಯಾಪಿಂಗ್ ಮಾಡಿಸಿ ಆಧಾರ್ ಸೀಡಿಂಗ್ನು ಮಾಡಿಸಿ ನಿಮಗೆ ಈ ತರ ಖಾಲಿ ಬರ್ತಾ ಇದೆ, ಸೊ ಅವರು ಯಾವುದೇ ಕಾರಣಕ್ಕೂ ಕೂಡ ತಲೆ ಕೆಡಿಸ್ಕೋಬೇಡಿ. SSP ಅವರು ಅಪ್ಡೇಟ್ ಮಾಡಿಲ್ಲದೆ ಇರೋದ್ರಿಂದ ನಿಮ್ಗೆ ಈ ತರ ಬರ್ತಾ ಇದೆ. ಸೊ ಅವ್ರು ಏನ್ ಹೇಳಿದ್ರು ಅಂದ್ರೆ ಇನ್ನೊಂದ್ಸಾರಿ ನಿಮ್ಮ ಬ್ಯಾಂಕ್ ಅಲ್ಲಿ ಹೋಗಿ ಚೆಕ್ ಮಾಡಿಸಿ ಆಧಾರ್ ಸೀಡಿಂಗ್ ಮತ್ತೆ NPCI ಮ್ಯಾಪಿಂಗ್ ಎಲ್ಲ ಆಗಿದೆಯಾ ಅಂತ. ನಾವು ಕೂಡ ಅಪ್ಡೇಟ್ ಮಾಡೋಕೆ ಟ್ರೈ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇವಾಗ ಆ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ಸೊ ಬನ್ನಿ ಅವ್ರು ಏನ್ ಹೇಳಿದ್ದಾರೆ ಅಂತ ಕೇಳೋಣ. ನಮಸ್ತೆ, ಸಮಾಜ ಕಲ್ಯಾಣ ಇಲಾಖೆ ಮಾಹಿತಿಗೆ ಸ್ವಾಗತ. ಹೇಳಿ ತಮ್ಮ ಹೆಸರು? ಇದು ನಮ್ದು ಅಪ್ಲಿಕೇಶನ್ ಸ್ಟೇಟಸ್ ನ ಚೆಕ್ ಮಾಡಿದಾಗ ಯಾವುದು? SSP ಸ್ಕಾಲರ್ಶಿಪ್. ಓಕೆ. ಅಲ್ಲಿ ನಮ್ಗೆ ಬ್ಯಾಂಕ್ ನೇಮ್ ಮತ್ತೆ ಬ್ರಾಂಚ್ ಅನ್ನೋದ್ರಲ್ಲಿ ಏನು ಬರ್ತಾ ಇಲ್ಲ, ಬರೀ ಎಂಟಿ ಇದೆ. 23-24 ಇಯರ್ದ ನಿಮಗೆ? 23-24. ನಿಮ್ಮ SSP ID ಹೇಳಿ. 2122 55. ಚರಣ್ ತಮ್ಮ ಹೆಸರು? ಹೌದು ಸರ್. ಸೀಡ್ ಆಗಿದೆಯಾ ನಿಮ್ದು? ಆಗಿದೆ ಸರ್, ಆದ್ರೆ ಇಲ್ಲಿ ಬ್ಯಾಂಕ್ ನೇಮ್ ತೋರಿಸ್ತಾ ಇಲ್ಲ. ನಾವು ಬ್ಯಾಂಕ್ ಅಲ್ಲೂ ಕೇಳಿದ್ವಿ. ಓಕೆ. ಸೊ ಲಿಂಕ್ ಆಗಿದೆ ಅಂತ ಹೇಳಿದ್ರು. ಜಾಸ್ತಿ ಒಂದು ನಿಮಿಷ, ಲಿಂಕ್ ಬೇರೆ ಸೀಡ್ ಬೇರೆ. ಇಲ್ಲಿ ಸೀಡ್ ಎಸ್ ಅಂತ ಬಂದಿದೆ. ಸೊ ನೀವು ಅದರಿಂದ ನಿಮ್ಮ ಯಾವ್ದು ಆಧಾರ್ ಕಾರ್ಡ್ ಸೀಡ್ ಆಗಿರುತ್ತೋ ಆ ಬ್ಯಾಂಕಿಗೆ ಬರುತ್ತೆ ಸರ್. ಸಮಸ್ಯೆ ಇಲ್ಲ. ಇದೇನು ಪ್ರಾಬ್ಲಮ್ ಆಗಲ್ಲ ಸರ್, ಅಥವಾ ನಾವೇನಾದ್ರೂ ಹೋಗಿ ಬ್ಯಾಂಕ್ ಅಲ್ಲಿ ಅಪ್ಡೇಟ್ ಮಾಡಿಸ್ಬೇಕಾ? ಇಲ್ಲ ಸರ್, ಇಲ್ಲಿ ನೋಡಿ ಆಧಾರ್ ಸೀಡೆಡ್ ವಿತ್ ಬ್ಯಾಂಕ್ ಅಂತ ಹೇಳ್ಬಿಟ್ಟು ಅದ್ರ ಪಕ್ಕದಲ್ಲಿ ಎಸ್ ಅಂತ ಇರುತ್ತೆ. ಹೌದು.
ಬ್ಯಾಂಕ್ ಬ್ರಾಂಚ್ ಮತ್ತೆ ಬ್ರಾಂಚ್ ನೇಮ್ ಬರ್ತಾ ಇಲ್ಲ. ಹೌದು ಅಲ್ವಾ? ಸರ್, ಹೌದು. ಅದು ಬಂದಿಲ್ಲ ಅಂದ್ರೆ ಆಧಾರ್ ಸೀಡ್ ಆಗಿದೆಯಲ್ವಾ, ಆಧಾರ್ ಸೀಡ್ ಯಾವ್ದಾಗಿದೆಯೋ ಅದರಲ್ಲಿ ಬರುತ್ತೆ ಸರ್. ನೀವು ಲಿಂಕು ಸೀಡು NPC ಮ್ಯಾಪಿಂಗ್ ಮೂರು ಮಾಡ್ತಿದ್ದೀರಾ? ಮಾಡ್ತಿದ್ದೀವಿ ಸರ್. ಓಕೆ ಸರ್, ಬರುತ್ತೆ ಬಿಡಿ, ಅದೇನು ಇಶ್ಯೂ ಇಲ್ಲ. ಇಲ್ಲಿ ಆಲ್ರೆಡಿ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆಯಲ್ಲ, 88,345 DBT ಪುಷ್ ಆಗಿದೆ. ಓಕೆ ಸರ್. ಓಕೆ, ಬರುತ್ತೆ ಸರ್, ವೆಯ್ಟ್ ಮಾಡಿ. ಓಕೆ ಸರ್. ಹಾಗಾದ್ರೆ ಏನೂ ಇಲ್ಲ, ಪ್ರಾಬ್ಲಮ್ ಏನಿಲ್ಲ ಅಲ್ವಾ ಸರ್? ಇಲ್ಲ ಅದೇನು ಪ್ರಾಬ್ಲಮ್ ಇಲ್ಲ. ಹಾಂ. ಯಾವ ಬ್ಯಾಂಕ್ ಸರ್ ತಮ್ಮದು? SBI ಅಥವಾ ಯಾವ? SBI. ಓಕೆ ಸರ್. ಓಕೆ ಸರ್. ಒಂದ್ಸರಿ ಅವ್ರನ್ನ ಇನ್ನೊಂದ್ಸರಿ ನಿಮ್ಮ ಕ್ಲಾರಿಟಿ ಬೇಕಂದ್ರೆ ಇನ್ನೊಂದ್ಸರಿ ಸೀಡು ಮತ್ತು NPC ಮ್ಯಾಪಿಂಗು ಲಿಂಕ್ 3 ಆಗಿದೆ ಅಂತ ಇನ್ನೊಂದ್ಸರಿ ಚೆಕ್ ಮಾಡಿ. ಓಕೆ ಸರ್. ಓಕೆ ಸರ್, ಕರೆ ಮಾಡೋದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸರ್. ಓಕೆ. ಸೊ ನೀವು ಇವಾಗ ಆಡಿಯೋನ ಕೇಳಿಸ್ಕೊಂಡ್ರಲ್ಲ, ಸೊ ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ಆಧಾರ್ ಸೀಡಿಂಗ್ ಮತ್ತು NPCI ಮ್ಯಾಪಿಂಗ್ ಎಲ್ಲ ಆಗಿದ್ದು ಕೂಡ ಈ ಥರ ಬ್ಯಾಂಕ್ ನೇಮ್ ಆ್ಯಂಡ್ ಬ್ರಾಂಚ್ ನೇಮು ಖಾಲಿ ಬಂದರೆ ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಅಕೌಂಟ್ಗೆ ಅಮೌಂಟು ಬಂದೇ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಆಧಾರ್ ಸೀಡೆಡ್ ವಿತ್ ಬ್ಯಾಂಕ್ ಅನ್ನೋದು ಎಸ್ ಅಂತ ಇದ್ದರೆ ಯಾವುದೇ ಪ್ರಾಬ್ಲಮ್ ಆಗಲ್ಲ, ನಿಮ್ಮ ಅಕೌಂಟ್ಗೆ ಡೈರೆಕ್ಟಾಗಿ ಅಮೌಂಟು ಬಂದೇ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರಾಬ್ಲಮ್ ಇತ್ತು, ಸೊ ಅವ್ರು ಯಾವುದೇ ಕಾರಣಕ್ಕೂ ಕೂಡ ತಲೆ ಕೆಡಿಸ್ಕೋಬೇಡಿ, ನಿಮಗೆ ಅಮೌಂಟು ಬಂದೇ ಬರುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಧನ್ಯವಾದಗಳು.